ಚೇತು, ದಿಸ್ ಇಸ್ ಎಕ್ಸಲೆಂಟ್, ಬಹಳ ಚೆನ್ನಾಗಿದೆ. ನಾನು ಹಳೆಯ ಕಥೆಗಳೆಲ್ಲ ನೀವು ಹುಟ್ಟಿಸ್ಕೊಂಡು ಹೇಳ್ತಾ ಇದ್ದಿದ್ದು, ಓದಿದ ಕಥೆಗಳು ಹೇಳ್ತಾ ಇದ್ದಿದ್ದು ಎಲ್ಲ ಎಷ್ಟು ಚೆನ್ನಾಗಿ ನರೇಟ್ ಮಾಡಿದ್ಯಾ. ಇವಾಗ ಅನ್ನಿಸ್ತಾ ಇದೆ ನನಗೆ ಅಷ್ಟು ಮಕ್ಕಳಿಗೆ ನಿಜವಾಗ್ಲೂ ಕತೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ನಾನು ಸ್ಕೂಲಲ್ಲೂ ಕೂಡ ಒಂದು ಕತೆ ಹೇಳಿ ಪಾಠ ಶುರು ಮಾಡ್ತಿದ್ದೆ, ಅಥವಾ ಪಾಠ ಮುಗಿಸಿ ಒಂದು ಕತೆ ಹೇಳಿ ಕ್ಲಾಸ್ ಮುಗಿಸ್ತಿದ್ದೆ. ಮಕ್ಕಳು ಕಾಯ್ತಾ ಇರೋ ಕ್ಲಾಸ್ ಮುಗಿಸ್ಕೊತೀವಿ ಒಂದು ಕತೆ ಅಂತ. ಭಾರಿ ಚೆನ್ನಾಗಾಯಿತು, ತುಂಬ ಚೆನ್ನಾಗಿ ಹೇಳಿದ್ಯಾ. ಎಲ್ಲ ಎಕ್ಸಾಂಪಲ್ಸ್ ಎಲ್ಲ ತುಂಬಾನೇ ಚೆನ್ನಾಗಿ ಬಂದಿದೆ ಕಣೆ. ನನಗೊಂದು ಏನಾಯ್ತು ಗೊತ್ತಾ, ಇನ್ಸ್ಪಿರೇಷನ್ ಸಿಕ್ತೀಗ ನಿನ್ನಿಂದ. ಮಿಮ್ಮಿ ಕತೆಗಳು ಬರೆಯೋದು ಎಷ್ಟೋ ದಿವಸ ಆಗೋಯ್ತು ಬಿಟ್ಬಿಟ್ಟು. ಹೋಮನ್ಸ್ ಯಾವಾಗ ಸ್ಟಾಪ್ ಆಗಿತ್ತು ಅದು ಹಂಗೆ ಬಿಟ್ಬಿಟ್ಟಿದೆ. ಇವಾಗ ಅನ್ನಿಸ್ತಾ ಇದೆ ನಾನು ಮತ್ತೆ ಬರಿಬೇಕು, ಮತ್ತೆ ಕತೆಗಳು ಬರಿಬೇಕು. ಇಷ್ಟೊಂದು ಕತೆ ಬರುತ್ತೆ ಹೋಗುತ್ತೆ ಅದನ್ನೇ ಬರೆಯಕ್ಕೆ ಶುರು ಮಾಡ್ತೀನಿ. ಥ್ಯಾಂಕ್ ಯು ಪುಟ್ಟಿ, ನನಗೆ ಮತ್ತೆ ಕತೆ ಬರೆಯೋ ಹುಮ್ಮಸ್ ತಂದಿದ್ದಕ್ಕೆ. ತುಂಬ ಚೆನ್ನಾಗಿ ಬಂದಿದ್ದೆ. ಪ್ರತಿಯೊಬ್ಬರು ನೋಡ್ಬೇಕು ಇದನ್ನು. ಮಕ್ಕಳಿಗೆ ನಿಜವಾಗ್ಲೂ ಕತೆ ಹೇಳಬೇಕು. ನಾನು ಸಿಕ್ಕಾಗೆಲ್ಲ ಹೇಳ್ತಾನೆ ಇರ್ತೀನಿ ಹಳೆ ಕತೆಗಳು, ನಮ್ಮ ಜೀವನದಲ್ಲಿ ನಡೆದಿದ್ದ ಕತೆಗಳು. ಆರೇ ಕೂಡ ಇಂಟ್ರೆಸ್ಟ್ ಆಗಿ ಕೇಳ್ತಾ ಇರುತ್ತೆ. ದಜ್ಜಿ ಕತೆ ಹೇಳು, ಕನ್ನಡ ಮಾಮನ ಕತೆ ಹೇಳು, ಚೇತುವತ್ತ ಕತೆ ಹೇಳು, ಚಿಂಟಣ್ಣನ ಕತೆ ಹೇಳು, ಒಂದೆಲ್ಲ ಕತೆಗಳನ್ನ ಕೇಳ್ತಾನೆ ಇರ್ತದೆ. ಆಯ್ತು ಬರೀ, ಒಳ್ಳೇದಾಗ್ಲಿ. ಆಲ್ ದ ವೆರಿ 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 ಬೆಸ್ಟ್. ತುಂಬ ಚೆನ್ನಾಗಿ ಬಂದಿದೆ.